ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ರಾತ್ರಿ ಉಳಿದಿರುವ ಅನ್ನದಿಂದ ಯಾವ ತರ ರೆಸಿಪಿ ಮಾಡೋದು. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಣ್ರಿ. ಈ ರೀತಿ ಮಾಡ್ಕೊಟ್ರೆ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಜಾರ್ನಲ್ಲಿ ಹಾಕೊಳ್ತಾ ಇದ್ದೀನಿ ಉಳಿದಿರುವ ಅನ್ನನ. ನೋಡಿ, ನೀರು ಜಾಸ್ತಿ ಹಾಕೋಬೇಡಿ, ಒಂದ್ ಸ್ವಲ್ಪ ಮಾತ್ರ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಗಟ್ಟಿನೂ ಇರಬೇಕು ರುಬ್ಬಿರೋದು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇದನ್ನ ಒಂದು ಪಾತ್ರೆಯಲ್ಲಿ ನಾವು ತೆಗಿಯೋಣ. ನೋಡ್ರಿ, ಇದಕ್ಕೆ ನಾವು ಆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದ್ ಲೋಟ ಅಕ್ಕಿ ಹಿಟ್ಟನ್ನ ತಗೊಳ್ಳೋಣ. ನೋಡಿ, ಒಂದ್ ಲೋಟ ನಾನು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಹೆಚ್ಕೊಂಡಿದೀನಿ, ಕಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಮುಂಚೆನೆ. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಕರಿಬೇವು ಕೊತ್ತಂಬರಿ ಹಾಕೊಳ್ಳಿ. ಮತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೊಳ್ಳಿ. ಪೇಸ್ಟ್ ಇಲ್ಲ ಅಂದ್ರೆ ಮನೆಯಲ್ಲೇ ಇರುವಂತಹ ಬೆಳ್ಳುಳ್ಳಿ ಹಸಿ ಶುಂಠಿನ ಜಜ್ಕೊಂಡು ಚಿಕ್ಕದಾಗಿ ಅದನ್ನ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಜೀರಿಗೆ ಕಾಳು ಹಾಕಿ, ಸ್ವಲ್ಪ ಜೀರಿಗೆ ಕಾಳು ಹಾಕಿ, ಅಜ್ವಾನ ಕಾಳು ಹಾಕಿ, ಸ್ವಲ್ಪ ಸೋಡಾ ಹಾಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನೋಡಿ, ನೀಟಾಗಿ ಇದನ್ನ ಕಲ್ಸ್ಕೊಳ್ಳೋಣ. ನೀಟಾಗಿ ನೋಡ್ರಿ, ಇದು ಉಂಡೆ ತರ ಬರ್ಬೇಕನ್ರಿ, ಆ ರೀತಿ ನಾವು ಕಲ್ಸ್ಕೊಬೇಕಾಗತ್ತೆ ನೀಟಾಗಿ. ಸ್ವಲ್ಪನೂ ನೀರ್ ಹಾಕೊಳ್ಳೇಬೇಡಿ, ನೀರ್ ಹಾಕ್ಲಿಲ್ದಂಗೆ ನಾವು ಕಲ್ಸ್ಕೊಬೇಕಾಗತ್ತೆ ಕಣ್ರಿ. ನೋಡಿ, ಈ ರೀತಿ ಕಲ್ಸ್ಕೊಬೇಕಾಗುತ್ತೆ. ನೋಡಿ, ಅಂಗೈಗೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೊಳ್ತಾ, ನೋಡಿ ಉದ್ದಿನ ವಡೆ ಮಾಡ್ತೀವಿ ಗೊತ್ತಾ, ಆ ರೀತಿ ಉದ್ದಿನ ವಡೆ ತರ ಮಾಡ್ಕೊಳ್ಳೋಣ ಕಣ್ರಿ. ಈ ತರ ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಉಂಡೆ ಮಾಡ್ಕೊಳ್ತಾ ನಾವು ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡಿ, ಈ ರೀತಿ ಅಷ್ಟು ನಾವು ಮಾಡ್ಕೊಂಡಿದೀವಿ. ಆಲ್ರೆಡಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ನೋಡಿ ಕಾದಿದೆ. ಈಗ ಒಂದೊಂದಾಗಿ ಕರಿಲಿಕ್ಕೆ ಹಾಕೋಣ ಬನ್ನಿ. ನೋಡಿ, ಈ ರೀತಿ ಹಾಕೋಣ. ಈ ರೀತಿ ಮಾಡ್ಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಕಣ್ರಿ. ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಸ್ನೇಹಿತರೆ, ನಿಮ್ ಮಕ್ಕಳಿಗೂ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು. ನೋಡಿ, ಈ ರೀತಿ ರೋಸ್ಟ್ ಆಗಿ ಕರ್ಕೊಳ್ಳಿ. ರೋಸ್ಟ್ ಬೇಕಂದ್ರೆ ರೋಸ್ಟ್ ಆಗಿ ಕರ್ಕೊಳ್ರಿ, ಇಲ್ಲ ಮೀಡಿಯಂ ಬೇಕಂದ್ರೆ ಮೀಡಿಯಂ ಆಗಿ ಕರ್ಕೊಳ್ಳಿ. ಅದು ಚೆನ್ನಾಗಿರುತ್ತೆ ಕಣ್ರಿ. ನಾವು ಅನ್ನ ವೇಸ್ಟ್ ಮಾಡಕ್ಕಿಂತ ಈ ರೀತಿ ಒಂದು ರೆಸಿಪಿ ಮಾಡ್ಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ ಕಣ್ರಿ ಮನೇಲಿ. ನಾನಂತೂ ಅನ್ನ ಉಳ್ದಿದ್ರೆ ಇದೇ ರೆಸಿಪಿನೇ ಮಾಡ್ಕೊಂಡ್ ತಿಂತಿರ್ತೀನಿ ಕಣ್ರಿ. ನಮ್ ಮಕ್ಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಿರ್ತಾರೆ. ಅಮ್ಮ ಇದೇ ರೆಸಿಪಿನೇ ಮಾಡಮ್ಮ, ಅದೇ ಮಾಡಮ್ಮ ಅಂತ ಅಂತಿರ್ತಾರೆ ಕಣ್ರಿ. ನೋಡಿ, ಈ ರೀತಿ ರೋಸ್ಟ್ ಆಗಿ ಕರ್ಕೊಂಡಾಯ್ತು. ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ.
ನಾನಿಲ್ಲಿ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ ವಿಡಿಯೋಗೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕೋಬೇಡ್ರಿ. ಹಾಗೆ ನಮ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರೆಯಕೋಬೇಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.